ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ತಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಮದ್ ಭಾಗವತದ ಷಷ್ಠ ಸ್ಕಂಧ, ಅದರಲ್ಲಿ 1ನೇ ಅಧ್ಯಾಯದಲ್ಲಿ ಇವತ್ತು 31ನೇ ಶ್ಲೋಕ. ವಿಕರ್ಷತೋಂತರ್ಹೃದಯಾತ್ ದಾಸೀಪತಿಮಜಾಮಿಳಂ ಯಮಪ್ರೇಷ್ಯಾನ್ ವಿಷ್ಣುದೂತಾಃ ವಾರಯಾಮಾಸುರೋಜಸಾ. ಅಜಾಮಿಳ ಆ ಯಮದೂತರನ್ನು ಕಂಡ ತಕ್ಷಣ ಜೋರಾಗಿ ಗಟ್ಟಿಯಾಗಿ ನಾರಾಯಣ ಅಂತ ಹೇಳಿದ್ದಾನೆ, ಬಾಯಿಂದ ಉಚ್ಚಾರ ಮಾಡಿದ್ದಾನೆ. ನೋಟ್ ಮಾಡ್ಕೊಳ್ರಿ ಎಲ್ಲರೂ. ಇನ್ನು ಹೇಳಿದ್ದೇ ಇಲ್ಲ, ಅದೋட ಕಂಟಿನ್ಯೂಷನ್ ಅಜಮಿಳ ಸೇರ್ತಿದೆ. ಆವಾಗ ನಾರಾಯಣ ಎಂಬಂತಹ ಆ ನಾಮವನ್ನು ಅವನ ಬಾಯಿಂದ ಉಚ್ಚಾರ ಮಾಡಿದ್ರಿಂದ ಕೂಡಲೇ ವಿಷ್ಣುದೂತರು ಬಂದರು ಅಂತ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಯಾಕೆ ವಿಷ್ಣುದೂತರು ಬಂದರು ಅಂದರೆ, ಆ ವಿಷ್ಣುದೂತರ ಒಡೆಯನ ಮಹಾವಿಷ್ಣು
ಆಗಿದ್ದ ಅವನ ನಾಮ ಅದು. ಆದ್ದರಿಂದ ವಿಷ್ಣುದೂತರು ಬಂದರು. ಆವಾಗ ಯಮದೂತರು ಈ ದಾಸಿಯ ಗಂಡನಾದಂತಹ ಅಜಾಮಿಳನನ್ನ ಅವನ ಹೃದಯದ ಒಳಗಿಂದ ಹೊರಗೆ ಎಳಿತಾ ಇದ್ರು. ಅವನ ಹೃದಯದೊಳಗಿರುವಂತಹ ಈ ಅಜಾಮಿಳ ಎಂಬ ಜೀವನನ್ನ ಹೊರಗೆ ಎಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನ ವಿಷ್ಣುದೂತರು ಬಲಾತ್ಕಾರದಿಂದ ತಡೆದರು. ವಾರಯಾಮಾಸುಹು, ತಡೆದ್ರು. ಆ ಯಮದೂತರು ಇವನನ್ನ ಎಳೆಯೋದನ್ನ ತಡೆದ್ರು. ಅವರು ಓಜಸ ಅಂತಂದ್ರೆ ಬಲಾತ್ಕಾರದಿಂದ ತಡೆದ್ರು ಅಂತ ಅರ್ಥ. ಓಜಸ್ಸು ಅನ್ನೋದಕ್ಕೆ ಬಲ, ಅವಷ್ಟಂಬ ಅಂತ ಹೀಗೆ ಅನೇಕ ಅರ್ಥಗಳಿದ್ದಾವೆ. ಓಜೋ ಅವಷ್ಟಂಬೋ ಬಲಂವಾ, ಓಜೋ ಅವಷ್ಟಂಬ ಬಲಯೋಹೋ ಅಂತ ಕೋಶದಲ್ಲಿ. ಹಾಗಾಗಿ ಬಲಾತ್ಕಾರದಿಂದ ತಡೆದ್ರು. ಅವರು ಎಳಕೊಂಡು ಹೋಗೋದನ್ನು ಬಲಾತ್ಕಾರದಿಂದ ತಡೆದ್ರು. ವಿಕರ್ಷತೋಂತರ ಹೃದಯಾತ್ ದಾಸೀಪತಿ ಮಜಾಮಿಳಂ ಯಮ ಪ್ರೇಷ್ಯಾನ್ ವಿಷ್ಣುದೂತಾಃ ವಾರಯಾಮಾಸುರೋಜಸಾ ಊಚುರ್ನಿಷೇಧಿತಾಸ್ತಾಂಸ್ತೆ ವೈವಸ್ವತ ಪುರಸ್ಸರಾಃ ಕೇಯೂಯಂ ಪ್ರತಿಷೇದ್ಧಾರೋ ಧರ್ಮರಾಜಸ್ಯ ಶಾಸನಂ. ಈ ರೀತಿ ವಿಷ್ಣುದೂತರು ಬಂದು ತಡೆದ ಕೂಡಲೇ ಯಮದೂತರು ಹೇಳ್ತಾರೆ, ಯಾರು ನೀವು? ಯಾಕೆ ತಡಿತಾ ಇದ್ದೀರಿ? ಯಮಧರ್ಮರಾಜನ ಶಾಸನ ಇದೆ, ಇವನನ್ನ ಎಳಕೊಂಡು ಕರ್ಕೊಂಡು ಬನ್ನಿ ಅಂತ. ಅಂತಹ ಯಮಧರ್ಮರಾಜನ ಶಾಸನವನ್ನೇ ತಡಿತಕ್ಕಂಥವ್ರು ನೀವ್ಯಾರು ಅಂತ. ಯಮನ ಪಾಶವನ್ನ ಯಾರಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಸಿದ್ಧ. ಯಮ ಪಾಶವನ್ನ ಬೀಸಿದ ಅಂತಂದ್ರೆ ಮುಗಿದು ಹೋಯ್ತು. ಆ ಯಮಪಾಶದಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಆ ಯಮಶಾಸನವನ್ನ ಮೀರ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನೀವು ತಡಿತಾ ಇದ್ದೀರಲ್ಲ, ಯಾರು ನೀವು? ಪ್ರತಿಷೇದ್ಧಾರ ಧರ್ಮರಾಜಸ್ಯ ಶಾಸನಂ ಪ್ರತಿಷೇದ್ಧಾರ, ಧರ್ಮರಾಜನ ಶಾಸನವನ್ನ ತಡಿತಾ ಇದ್ದೀರಲ್ಲ, ಯಾರು ನೀವು? ಕೇಯೂಯಂ ಅಂತ ಕೇಳಿದರು ಆ ಯಮದೂತರು. ಊಚುರ್ನಿಷೇಧಿತಾಸ್ತಾಂಸ್ತೆ ವೈವಸ್ವತ ಪುರಸ್ಸರಾಃ ಕೇಯೂಯಂ ಪ್ರತಿಷೇದ್ಧಾರೋ ಧರ್ಮರಾಜಸ್ಯ ಶಾಸನಂ ಕಸ್ಯ ವಾ ಕುತ ಆಯಾತಾಃ ಕಸ್ಮಾದಸ್ಯ ನಿಷೇಧಥ ಕಿಂ ದೇವಾ ಉಪದೇವಾ ವಾ ಯೂಯಂ ಕಿಂ ಸಿದ್ಧಸತ್ತಮಾಃ. ಕಸ್ಯ ವಾ ಅಂತ ಕೇಳ್ತಾರೆ, ಯಾರ ದೂತರು ನೀವು ಅಂತ. ಎಲ್ಲಿಂದ ಬಂದಿರಿ? ನೀವೇನು ದೇವತೆಗಳೋ ಅಥವಾ ಉಪದೇವತೆಗಳೋ ಅಥವಾ ಸಿದ್ಧಶ್ರೇಷ್ಠರೋ ಅಂತ. ನಾವು ಇವನನ್ನ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ರೆ ನೀವು ತಡಿಲಿಕ್ಕೆ ಬಂದಿದ್ದೀರಲ್ಲ, ತಡಿತಾ ಇದ್ದೀರಲ್ಲ, ಯಾರು ನೀವು? ನೀವು ದೇವತೆಗಳೋ ಅಥವಾ ಉಪದೇವತೆಗಳೋ ಅಥವಾ ಸಿದ್ಧಶ್ರೇಷ್ಠರೋ, ಶ್ರೇಷ್ಠರಾದ ಸಿದ್ಧರೋ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಮದೂತರನ್ನು ಕೂಡ ತಡಿಬೇಕಾಗಿದ್ರೆ ಒಂದೋ ದೇವತೆಗಳಾಗಿರಬೇಕು. ದೇವತೆಗಳಾಗಿರಬೇಕು, ಇಲ್ಲ ಉಪದೇವತೆಗಳು ಅಂತಂದ್ರೆ ದೇವತೆಗಳ ಸೇವಕರು ಅಂತ ಅರ್ಥ. ಗಂಧರ್ವರು, ಅವರನ್ನು ಉಪದೇವತೆಗಳು ಅಂತ ಕರೀತಾರೆ. ಅವರು ಕೂಡ ತಡಿಬಹುದು. ಯಮನ ಶಾಸನವನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಮನಿಗಿಂತ ದೊಡ್ಡವರೇನಲ್ಲ ಅವರೆಲ್ಲ. ಯಾರು? ದೇವತೆಗಳಲ್ಲಿ ಕೆಲವರು ಯಮನಿಗಿಂತ ದೊಡ್ಡವರಿದ್ದಾರೆ, ಸಾಧಾರಣವಾಗಿ ಉಳಿದವರೆಲ್ಲ ಯಮನಿಗಿಂತ ಚಿಕ್ಕವರೇ.
ಯಮನಿಗಿಂತ ಯಮ 12ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವನು. ಯಮನಿಗಿಂತ ಮೇಲಿನಲ್ಲಿ ಇರ್ತಕ್ಕಂಥ ದೇವತೆಗಳು ತಡಿಬೋದು, ಯಮನಿಗಿಂತ ಚಿಕ್ಕವರು ದೇವತೆಗಳು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಭಗವಂತನ ಒಂದು ಆಜ್ಞೆಯಂತೆ ಕೆಲವು ಕಾಲಗಳಲ್ಲಿ ಆಗತ್ತೆ. ಇನ್ನು ಸಿದ್ಧರು ಅವರಾದರೂ ಅಷ್ಟೇ, ಅದಕ್ಕೆ ಸಿದ್ಧ ಸತ್ತಮಾಹ ಅಂತ ಹೇಳಿದ್ದಾರೆ. ಸಿದ್ಧ ಸತ್ತಮಾಹ ಅಂದರೆ ಶ್ರೇಷ್ಠರಾದಂತಹ ಸಿದ್ಧರು. ಅವರು ಕೂಡ ಕೆಲವು ಬಾರಿ ಭಗವಂತನ ಆಜ್ಞೆಯಿಂದ ತತ್ಕಾಲದಲ್ಲಿ ತಡಿಬೋದಷ್ಟೆ, ಕೆಲವು ಸಮಯ ಮಾತ್ರ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ಹಾಗಾಗಿ ಸಿದ್ಧ ಸತ್ತಮಾಹ ದೇವತೆಗಳೋ ಉಪದೇವತೆಗಳೋ ಅಥವಾ ಸಿದ್ಧ ಸತ್ತಮಾಹ ಸಿದ್ಧ ಶ್ರೇಷ್ಠರೋ ಅಂತ ಪ್ರಶ್ನೆ. ಉಪದೇವತೆಗಳು ಕೂಡ ಯಮನಿಗಿಂತ ಉತ್ತಮರೇನಲ್ಲ. ಆದರೆ ಮಹಾತ್ಮರ ಆಜ್ಞೆಯನ್ನು ಪಾಲಿಸ್ತಕ್ಕಂಥವ್ರು ಅವರೆಲ್ಲ. ಉಪದೇವತೆಗಳು ಅಂತಂದರೆ ಗಂಧರ್ವರು, ಅವರೇನು ಯಮನಿಗಿಂತ ಶ್ರೇಷ್ಠರಲ್ಲದೇ ಇದ್ದರೂ ಕೂಡ ದೇವತೆಗಳ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾರೆ. ಸಿದ್ಧಶ್ರೇಷ್ಠರು ಅಷ್ಟೇ, ಸಿದ್ಧರು ಅವರು ಕೂಡ ದೇವತೆಗಳ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಕ್ಕಂಥವ್ರು. ದೇವತೆಗಳೇನಾದರೂ ಹೇಳಿ ಕಳಿಸಿದರೆ ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ ಹೋಗಿ. ಹಾಗೆ ಯಾರಾದರೂ ನಿಮ್ಮನ್ನು ದೇವತೆಗಳು ಕಳಿಸಿದ್ದಾರೋ ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಸ್ಯವಾ ಅಂತಂದರೆ ಹಾಗರ್ಥ. ಕಸ್ಯ ದೂತರು, ಯಾರ ದೂತರು ನೀವು, ಯಾರು ನಿಮ್ಮನ್ನು ಕಳಿಸಿಕೊಟ್ಟಿದ್ದಾರೆ, ಎಲ್ಲಿಂದ ಬಂದಿದ್ದೀರಿ ನೀವು, ದೇವಲೋಕದಿಂದ ಬಂದಿದ್ದೀರೋ, ಗಂಧರ್ವ ಲೋಕದಿಂದ ಬಂದವರೋ, ಸಿದ್ಧಲೋಕದಿಂದ ಬಂದವರೋ ಅಂತ ಹಾಗೆ ಪ್ರಶ್ನೆ. ಕಿಂ ದೇವಾಹ ಕಿಂ ಉಪದೇವಾಹ ಕಿಂ ಸಿದ್ಧ ಸತ್ತಮಾಹ ವಾಯೂಯಂ, ಯಾರು ನೀವು ಅಂತ, ಯಾಕೆ ತಡಿತಾ ಇದ್ದೀರಿ ನಮ್ಮನ್ನ ಅಂತ ಯಮದೂತರು ಕೇಳಿದರು. ಕಸ್ಯವಾ ಕುತ ಆಯಾತಾಹ ಕಸ್ಮಾದಸ್ಯ ನಿಷೇಧಥ ಕಿಂ ದೇವಾ ಉಪದೇವಾ ವಾ ಯೂಯಂ ಕಿಂ ಸಿದ್ಧ ಸತ್ತಮಾಹ ಸರ್ವೇ ಪದ್ಮಪಲಾಶಾಕ್ಷಾಃ ಪೀತಕೌಶೇಯವಾಸಸಃ ಕಿರೀಟಿನಃ ಕುಂಡಲಿನೋ ಲಸತ್ ಪುಷ್ಕರಮಾಲಿನಃ. ಅವ್ರು ಹೇಗಿದ್ರು ಅಂದರೆ, ದೇವದೂತರು ಕಿರೀಟವನ್ನು ಧಾರಣೆ ಮಾಡಿದ್ದಾರೆ, ಕುಂಡಲಗಳನ್ನು ಧಾರಣೆ ಮಾಡಿದ್ದಾರೆ, ಕಿವಿಯಲ್ಲಿ ಬಹಳ ಸುಂದರವಾದ ಕಮಲದ ಮಾಲೆಯನ್ನು ಧಾರಣೆ ಮಾಡಿದ್ದಾರೆ, ಕಮಲದಂತೆ ಕಣ್ಣುಗಳು, ಆಮೇಲೆ ಪೀತಾಂಬರವನ್ನು ಉಟ್ಟುಕೊಂಡಿದ್ದಾರೆ, ಹಳದಿಯಾದ ರೇಷ್ಮೆಯ ಬಟ್ಟೆಯನ್ನು ಉಟ್ಟುಕೊಂಡಿದ್ದಾರೆ. ಪೀತ ಕೌಶೇಯ ವಾಸಸಃ, ಹಳದಿ ರೇಷ್ಮೆ ಮಡಿ, ಹಳದಿ ರೇಷ್ಮೆ ಮಡಿಯನ್ನು ಉಟ್ಟುಕೊಂಡಿದ್ದಾರೆ. ಪೀತಾಂಬರ ಅಂದರೆ ಅದು. ಇದೆಲ್ಲ ನೋಡಲಿಕ್ಕೆ ದೇವತೆಗಳ ಲಕ್ಷಣ ಇದೆ. ಪದ್ಮ ಪಲಾಶಾಕ್ಷಾಹ, ಕಮಲದ ದಳ, ಪದ್ಮ ಪಲಾಶ, ಕಮಲದ ಪಲಾಶದಂತೆ ದಳದಂತೆ ಕಣ್ಣುಗಳು, ಸುಂದರವಾದ ಕಣ್ಣುಗಳು. ಎಲ್ಲರೂ ಅವರು ದೇವದೂತರು ಬಂದಿದ್ದಾರಲ್ಲ ಅವರೆಲ್ಲ ಪದ್ಮ ಪಲಾಶಾಕ್ಷಾಹ ಪೀತಕೌಶೇಯ ವಾಸಸಃ, ಹಳದಿಯಾದ ರೇಷ್ಮೆ ಬಟ್ಟೆಯನ್ನು ಉಟ್ಟುಕೊಂಡಿದ್ದೀರಿ, ಕಿರೀಟವನ್ನು ಧಾರಣೆ ಮಾಡಿದ್ದೀರಿ, ಕುಂಡಲಿನಃ ಕುಂಡಲಗಳನ್ನು ಧಾರಣೆ ಮಾಡಿದ್ದೀರಿ, ಲಸತ್ ಪುಷ್ಕರ ಮಾಲಿನಃ ಒಳ್ಳೆ ಸುಂದರವಾದ ಹೊಳಿತಾ ಇರತಕ್ಕಂತಹ ಕಮಲದ ಮಾಲೆಯನ್ನು ಧಾರಣೆ ಮಾಡಿದ್ದೀರಿ. ಸರ್ವೇ ಪದ್ಮಪಲಾಶಾಕ್ಷಾಃ ಪೀತಕೌಶೇಯವಾಸಸಃ ಕಿರೀಟಿನಃ ಕುಂಡಲಿನೋ ಲಸತ್ ಪುಷ್ಕರ ಮಾಲಿನಃ ಸರ್ವೇ ಚ ನೂತ್ನವಯಸಃ ಸರ್ವೇ ಚಾರು ಚತುರ್ಭುಜಾಃ ಧನುರ್ನಿಷಂಗಾಸಿ ಗದಾ ಶಂಖ ಚಕ್ರಾಂಬುಜಶ್ರಿಯಃ. ಸರ್ವೇ ನೂತ್ನವಯಸಃ ಅಂತ, ಎಲ್ಲರೂ ಒಳ್ಳೆ ನೂತನವಾದ ತರುಣರು, ವಯಸ್ಸಾದವರೇನಲ್ಲ, ತರುಣರು.
ಒಳ್ಳೆ ಯೌವನದ ನೂತನವಾದ ಯೌವನದಲ್ಲಿ ಇರ್ತಕ್ಕಂತಹ ವಯಸ್ಸಿನವರು ನೀವೆಲ್ಲ. ಚಾರು ಚತುರ್ಭುಜಾಹ, ಒಳ್ಳೆ ಸುಂದರವಾದ ಚತುರ್ಭುಜಗಳು ಇದ್ದಾವೆ ನಿಮಗೆ. ಚಾರು ಅಂದ್ರೆ ಸುಂದರವಾದದ್ದು, ಚತುರ್ಭುಜಗಳು, 4 ಕೈಗಳು ನಿಮಗೆ. ಆಮೇಲೆ ಕೈಗಳಲ್ಲಿ ಬಿಲ್ಲು, ಬತ್ತಳಿಕೆ, ಖಡ್ಗ, ಗದಾ, ಶಂಖ, ಚಕ್ರ, ಪದ್ಮ ಇದನ್ನೆಲ್ಲ ಧಾರಣೆ ಮಾಡಿದ್ದೀರಿ. ಶಂಖ, ಚಕ್ರ, ಗದಾ, ಪದ್ಮಗಳು, ಖಡ್ಗ ಮತ್ತು ಬತ್ತಳಿಕೆ, ಬಿಲ್ಲು ಇದನ್ನೆಲ್ಲ ಧಾರಣೆ ಮಾಡಿದ್ದೀರಿ. ಹಾಗಾಗಿ ಯಾರು ನೀವು? ಸರ್ವೇ ಚ ನೂತ್ನ ವಯಸಃ ಸರ್ವೇ ಚಾರು ಚತುರ್ಭುಜಾಃ ಧನುರ್ನಿಷಂಗ ಅಸಿ ಗದಾ ಶಂಖ ಚಕ್ರಾಂಬುಜಶ್ರಿಯಃ. ದಿಶೋ ವಿತಿಮಿರಾಲೋಕಾಃ ಕುರ್ವಂತಿ ಸ್ವೇನ ರೋಚಿಷಾ ಕಿಮರ್ಥಂ ಧರ್ಮರಾಜಸ್ಯ ಕಿಂಕರಾನ್ನೋ ನಿಷೇಧಥಾ. ಮತ್ತು ನಿಮ್ಮ ಸ್ವತಃ ನಿಮ್ಮ ಮೈಕಾಂತಿ, ಈಗ ಹೇಳಿದ್ದು ಇದೆಲ್ಲ ಆಭರಣಗಳು. ಸ್ವತಃ ನಿಮ್ಮ ಮೈಕಾಂತಿ ಅದು ಎಲ್ಲ ದಿಕ್ಕುಗಳಲ್ಲಿ ಹರಡಿದ ಕತ್ತಲೆಯನ್ನು ಹೊರಗೆ ಓಡಿಸ್ತಾ ಇದೆ. ಅಂತಹ ಒಂದು ಪ್ರಕಾಶ ನಿಮ್ಮ ಮೈ ಬಣ್ಣ. ದಿಶೋ ವಿತಿಮಿರಾಲೋಕಾಃ ಕುರ್ವಂತಿ. ತಿಮಿರ ಅಂದ್ರೆ ಕತ್ತಲೆ. ಆ ಕತ್ತಲೆಯನ್ನೆಲ್ಲ ಹೊಡೆದೋಡಿಸ್ತಾ ಇದೆ. ಅಂತಹ ಒಂದು ಮೈಕಾಂತಿ ಉಳ್ಳವರಾಗಿದ್ದೀರಿ ನೀವೆಲ್ಲ. ನಿಮ್ಮ ಮೈಕಾಂತಿಯ ಬೆಳಕು ಏನಿದೆ ಅದು ಬೇರೆ ಬೆಳಕನ್ನ ಮಂಕಾಗಿಸ್ತಾ ಇದೆ. ಸ್ವೇನ ರೋಚಿಷ ವಿತಿಮಿರಾಲೋಕಾಃ ಕುರ್ವಂತಿ. ಅಂತಹ ತೇಜಸ್ಸು ನಿಮ್ದು. ಯಾವುದಂತ? ಬೇರೆ ಬೆಳಕನ್ನೆಲ್ಲ ಮಂಕಾಗುವಂತಹ ಬೆಳಕು ನಿಮ್ದು ಮೈಕಾಂತಿಯ ಬೆಳಕು. ಅಂತಹ ಒಳ್ಳೆ ಉತ್ತಮವಾದ ಕಾಂತಿ ನಿಮ್ದು. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ, ಇಷ್ಟೆಲ್ಲ ಲಕ್ಷಣಗಳುಳ್ಳವರಾಗಿದ್ದೀರಿ. ಆದರೂ ಕೂಡ ನೀವು ಯಮಧರ್ಮರಾಜನ ಸೇವಕರಾದಂತಹ ನಮ್ಮನ್ನ ತಡಿತಾ ಇದ್ದೀರಿ ಯಾಕೆ ಅಂತ. ಯಾಕೆಂದ್ರೆ ನಾವು ಕೂಡ ವಿಷ್ಣು ಭಕ್ತರೇ ಅಂತ ಅವ್ರು ಹೇಳ್ತಾ ಇರೋದು. ಅದರಿಂದ ಗೊತ್ತಾಗತ್ತೆ ಇದರಲ್ಲಿ. ಕಿಮರ್ಥಂ ಯಮಧರ್ಮರಾಜಸ್ಯ ಕಿಂಕರ ಅನ್ನೋ ನಿಷೇಧಥ. ನಾವು ಯಮಧರ್ಮರಾಜನ ಕಿಂಕರರು. ಹಾಗಾಗಿ ನಾವು ಅಂತಹ ತಪ್ಪು ಮಾಡೋವಂಥವ್ರಲ್ಲ ಅಂತ ಅವರಿಗಿದೆ. ನೀವು ನೋಡ್ಲಿಕ್ಕೆ ವಿಷ್ಣು ಭಕ್ತರಂತೆಯೇ ಕಾಣಿಸ್ತಾ ಇದ್ದೀರಿ. ಯಾಕೆಂದ್ರೆ ಇದೆಲ್ಲ ವಿಷ್ಣು ಭಕ್ತರ ಚಿಹ್ನೆಗಳು. ಇದುವರೆಗೂ ಹೇಳಿದ ಚಿಹ್ನೆಗಳೆಲ್ಲ ವಿಷ್ಣು ಭಕ್ತರ ಚಿಹ್ನೆ. ನಾವು ವಿಷ್ಣು ಭಕ್ತರೇ, ಯಮಧರ್ಮರಾಜನ ಕಿಂಕರರು ನಾವು. ಹಾಗಾಗಿ ನಮ್ಮನ್ನ ತಡಿತಾ ಇದ್ದೀರಲ್ಲ ಯಾಕೆ ಅಂತ. ದಿಶೋ ವಿತಿಮಿರಾಲೋಕಾಃ ಕುರ್ವಂತಿ ಸ್ವೇನ ರೋಚಿಷಾ ಕಿಮರ್ಥಂ ಧರ್ಮರಾಜಸ್ಯ ಕಿಂಕರಾನ್ನೋ ನಿಷೇಧಥಾ. ಶ್ರೀ ಶುಕ ಉವಾಚ ಇತ್ಯುಕ್ತೆ ಯಮದೂತೈಸ್ತೆ ಒಂದ್ ನಿಮಿಷ. ಕಿಮರ್ಥಂ ಧರ್ಮಪಾಲಸ್ಯ ಕಿಂಕರನ್ನೋ ನಿಷೇಧತ ಅಂತ ಇದೆ ಇದ್ರಲ್ಲಿ. ಕಿಂಕರಾನ್ ಅಂತಿದೆ ಅಲ್ವಾ? ಕಿಂಕರಾನ್ನೋ ನಿಷೇಧತ ಧರ್ಮಪಾಲಸ್ಯ. ಪರವಾಗಿಲ್ಲ ಪರವಾಗಿಲ್ಲ. ಧರ್ಮರಾಜಸ್ಯ ಅಂದ್ರು ಧರ್ಮಪಾಲಸ್ಯ ಅಂದ್ರು ಎರಡು ಒಂದೇ ಅರ್ಥ. ಧರ್ಮರಾಜ ಅಂತಾನೆ ಅರ್ಥ. ಧರ್ಮಪಾಲ ಅಂದ್ರೂ ಕೂಡ ಧರ್ಮವನ್ನ ಪಾಲನೆ ಮಾಡ್ತಕ್ಕಂಥವನು. ಧನ್ಯವಾದ. ಧರ್ಮರಾಜ, ಯಮಧರ್ಮರಾಜ, ಅವನೇ ಯಮಧರ್ಮಪಾಲ, ಎಲ್ಲವೂ ಅವನಿಗೆ ಹೆಸರು.
ಓಕೆ ಇತ್ಯುಕ್ತೆ ಯಮದೂತೈಸ್ತೆ ವಾಸುದೇವೋಕ್ತಕಾರಿಣಃ ತಾನ್ ಪ್ರತ್ಯೂಚು ಪ್ರಹಸ್ಯೇದಂ ಮೇಘಗಂಭೀರಯಾ ಗಿರಾ. ಶುಕಾಚಾರ್ಯರು ತಮ್ಮ ಮಾತನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಯಮದೂತರು ಈ ರೀತಿ ಹೇಳಿದಾಗ ವಿಷ್ಣುದೂತರು ಸ್ವಲ್ಪ ನಕ್ರಂತೆ. ಪ್ರಹಸ್ಯ ಅಂತಾರೆ, ಸ್ವಲ್ಪ ನಕ್ರು. ಅವರು ಹಾಗೆ ಹೇಳಿದಾಗ ಸ್ವಲ್ಪ ನಕ್ಕು ಒಳ್ಳೆ ಗಂಭೀರವಾದ ಧ್ವನಿಯಿಂದ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮೇಘ ಗಂಭೀರಯಾಗಿರಾ ಅಂತ. ಮೇಘದಂತೆ, ಗುಡುಗಿನಂತೆ ಮೋಡದ ಶಬ್ದ ಹೇಗೆ ಗಂಭೀರವಾದ ಶಬ್ದವೋ ಆ ಥರ ಮೋಡದಂತೆ ಮೋಡದ ಗುಡುಗಿನಂತೆ ಗಂಭೀರವಾದಂತಹ ಧ್ವನಿಯಿಂದ ಆ ವಿಷ್ಣುದೂತರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಇತ್ಯುಕ್ತೆ ಯಮದೂತೈಸ್ತೆ ವಾಸುದೇವೋಕ್ತಕಾರಿಣಃ ತಾನ್ ಪ್ರತ್ಯೂಚು ಪ್ರಹಸ್ಯೇದಂ ಮೇಘಗಂಭೀರಯಾ ಗಿರಾ. ವಿಷ್ಣುದೂತಾ ಊಚುಃ ಯೂಯಂ ವೈ ಧರ್ಮರಾಜಸ್ಯ ಯದಿ ನಿರ್ದೇಶಕಾರಿಣಃ ಬ್ರೂತಧರ್ಮಸ್ಯ ನಸ್ತತ್ವಂ ಯಚ್ಚಾಧರ್ಮಸ್ಯ ಲಕ್ಷಣಂ. ವಿಷ್ಣುದೂತರು ಹೇಳ್ತಾ ಇದ್ದಾರೆ, ನಿಜವಾಗಿಯೂ ನೀವು ಯಮಧರ್ಮರಾಜನ ದೂತರು ಅಂತಾಗಿದ್ರೆ ಹೇಳ್ರಿ, ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು? ನಿಮಗೆ ಧರ್ಮ ಮತ್ತು ಅಧರ್ಮಗಳ ಬಗ್ಗೆ ಏನು ಗೊತ್ತಿದೆ? ಅದರ ಸ್ವರೂಪ ಏನು? ಆ ಧರ್ಮವನ್ನ ತಿಳಿಯುವಂತಹ ಬಗೆ ಹೇಗೆ? ಅಧರ್ಮ ಅಂದ್ರೆ ಏನು? ಅಧರ್ಮದ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ಹೇಳಿ ನೋಡೋಣ ಅಂತ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ನೀವು ಧರ್ಮರಾಜನ ದೂತರು ಅಂತ ತಾನೇ ಹೇಳ್ತಾ ಇದ್ದೀರಿ. ಧರ್ಮರಾಜಸ್ಯ ಯದಿ ನಿರ್ದೇಶಕಾರಿಣಃ, ಯಮಧರ್ಮರಾಜನ ನಿರ್ದೇಶಕಾರಿಗಳು ಅಂದ ಮೇಲೆ ನಿಮಗೆ ಧರ್ಮಾಧರ್ಮಗಳ ಬಗ್ಗೆ ಗೊತ್ತಿರಬೇಕಲ್ವಾ? ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, ಧರ್ಮವನ್ನ ತಿಳ್ಕೊಳ್ಳೋದು ಹೇಗೆ, ಅಧರ್ಮವನ್ನ ತಿಳ್ಕೊಳ್ಳೋದು ಹೇಗೆ ಹೇಳಿ ಅಂತಾರೆ. ಯೂಯಂ ವೈ ಧರ್ಮರಾಜಸ್ಯ ಯದಿ ನಿರ್ದೇಶಕಾರಿಣಃ ಬ್ರೂತಧರ್ಮಸ್ಯ ನಸ್ತತ್ವಂ ಯಚ್ಚಾಧರ್ಮಸ್ಯ ಲಕ್ಷಣಂ. ಆಚಾರ್ಯ, ಇಲ್ಲಿ ಪದರತ್ನದಲ್ಲಿ ತತ್ವಂ ಅನಾರೋಪಿತಂ ರೂಪಂ ಲಕ್ಷಣಂ ವ್ಯಾವರ್ತಕ ಧರ್ಮಂ ಆಗಿದ್ದಾರೆ. ಅದು ಏನು ಅದು ಅರ್ಥ? ತತ್ವ ಅಂದ್ರೆ ಏನು? ತತ್ವ ಅಂದ್ರೆ ಅನಾರೋಪಿತಂ ತತ್ವಂ. ಯಾವುದು ಆರೋಪಿತವಲ್ಲವೋ ಅದು ತತ್ವ. ಅಂದ್ರೆ ಯಥಾರ್ಥ ಜ್ಞಾನ ಅಂತ ಅರ್ಥ. ಆರೋಪಿತ ಅಲ್ಲ ಅಂತಂದ್ರೆ ಭ್ರಮಾತ್ಮಕವಲ್ಲದೆ ಇರೋದು, ಇದ್ದದ್ದನ್ನ ಇದ್ದ ಹಾಗೆ ತಿಳ್ಕೊಳ್ಳೋದೇನಿದೆ ಇದು ತತ್ವ. ಲಕ್ಷಣ ಅಂತಂದ್ರೆ ವ್ಯಾವರ್ತಕ ಧರ್ಮ. ಯಾವುದಾದ್ರೂ ಒಂದು ವಸ್ತುವಿನ ಲಕ್ಷಣವನ್ನ ಹೇಳೋದು ಅಂತಂದ್ರೆ ಉಳಿದ ವಸ್ತುಗಳಿಗಿಂತ ಇದು ಭಿನ್ನ ಅಂತ ತಿಳಿಸಿಕೊಡುವಂತಹ ಒಂದು ಧರ್ಮವನ್ನ ಹೇಳೋದೇನಿದೆ ಅದು ಲಕ್ಷಣ ಅಂತ ಕರೆಸ್ಕೊಳ್ತದೆ. ವ್ಯಾವರ್ತಕ ಧರ್ಮ, ಉಳಿದ ಯಾವ ವಸ್ತುಗಳಲ್ಲೂ ಇರಬಾರ್ದು ಆ ಧರ್ಮ, ಅಂತಹ ಧರ್ಮವನ್ನ ಹೇಳಬೇಕು, ಅದು ಲಕ್ಷಣ ಅಂತ ಕರೆಸ್ಕೊಳ್ತದೆ. ಅದು ಇವರಲ್ಲಿ ಮಾತ್ರ ಇರಬೇಕು. ಇವರ ಲಕ್ಷಣ ಏನು ಅಂತ ಕೇಳಿದ್ರೆ, ಧರ್ಮದ ಲಕ್ಷಣ ಏನು ಅಂತ ನಾವು ಕೇಳಿದ್ರೆ, ಧರ್ಮವನ್ನ ಬಿಟ್ಟು ಬೇರೆ ಇನ್ಯಾವುದರಲ್ಲೂ ಇಲ್ಲದೆ ಇರತಕ್ಕಂತಹ ವ್ಯಾವರ್ತಕವಾದ ಒಂದು ಧರ್ಮ ಹೇಳಬೇಕು, ಅದು ಲಕ್ಷಣ ಅಂತ ಕರೆಸ್ಕೊಳ್ತದೆ. ಓಕೆ ಆಚಾರ್ಯ. ಸೊ ಇಲ್ಲಿ ಲಕ್ಷಣ ಒಂದು ಅಧರ್ಮಕ್ಕೆ ಒಂದು ಲಕ್ಷಣ ಹೇಳಬೇಕು, ಧರ್ಮಕ್ಕೆ ಒಂದು ತತ್ವ ಹೇಳಬೇಕು. ಸೊ ಧರ್ಮಕ್ಕೆ ತತ್ವ ಹೇಳಬೇಕು, ಅದು ಎಲ್ಲದಕ್ಕೂ ಲಕ್ಷಣವೇ. ಧರ್ಮದ ಲಕ್ಷಣ ಏನು, ಅಧರ್ಮದ ಲಕ್ಷಣ ಏನು? ಲಕ್ಷಣ ಅಂದ್ರೆ ಸ್ವರೂಪ. ಅಧರ್ಮ ಅಂದ್ರೆ ಏನು? ಅಧರ್ಮದ ಲಕ್ಷಣ ಅಂದ್ರೆ ಅಧರ್ಮದಲ್ಲಿ ಬಿಟ್ಟು ಬೇರೆ ಇನ್ಯಾವುದರಲ್ಲೂ ಬರಬಾರ್ದದು ಅಂತಹ ಒಂದು ಧರ್ಮ, ಅದು ಅಧರ್ಮದ ಲಕ್ಷಣ. ಧರ್ಮದ ಲಕ್ಷಣ ಅಂದ್ರೆ ಧರ್ಮವನ್ನ ಬಿಟ್ಟು ಬೇರೆ ಇನ್ನೆಲ್ಲೂ ಬರಬಾರದು ಅಂತಹ ಒಂದು ಧರ್ಮ, ಅದು ಧರ್ಮದ ಲಕ್ಷಣ. ಓಕೆ ಓಕೆ. ಸೊ ತತ್ವ ಲಕ್ಷಣ ಎರಡೂ ಒಂದು ಧರ್ಮಕ್ಕೂ ಅಧರ್ಮಕ್ಕೂ ನಾವು ನೋಡ್ಬೇಕು. ಹೌದು.
ಓಕೆ 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 ಓಕೆ. ತತ್ವ ಅಂದ್ರೆ ಅನಾರೋಪಿತ ಅಷ್ಟೇ, ಯಥಾರ್ಥವಾದದ್ದು ಯಾವುದು ಅದು ತತ್ವ. ಓಕೆ ಓಕೆ, ಅರ್ಥ ಆಯ್ತು. ಯಾವ ಜ್ಞಾನದಲ್ಲಿ ಇಲ್ಲದೇ ಇರುವಂತಹ ವಸ್ತು ಕಾಣಿಸೋದಿಲ್ವೋ ಆ ಜ್ಞಾನ ತತ್ವ. ಮೊನ್ನೆ ವಿಷ್ಣು ರಹಸ್ಯದಲ್ಲಿ ನೋಡಿದ್ವಲ್ಲ. ಹೌದು ಹೌದಾ ಸರ್. ಕಥಂ ಸ್ವಿಧ್ರಿಯತೆ ದಂಡಃ ಕಿಂ ವಾಸ್ಯ ಸ್ಥಾನಮೀಪ್ಸಿತಂ ದಂಡ್ಯಾ ಕಿಂ ಕಾರಿಣಃ ಸರ್ವೇ ಆಹೋಸ್ವಿತ್ ಕತಿಚಿನ್ನೃಣಾಂ. ಈಗ ನೀವು ದಂಡನೆ ಮಾಡಲಿಕ್ಕೆ ಅಂತ ಇರ್ತಕ್ಕಂಥವ್ರು, ಯಮನ ದೂತರು, ದಂಡನೆಯನ್ನ ಹೇಗೆ ಕೊಡ್ತೀರಿ? ಯಾರು ದಂಡನೆಗೆ ಯೋಗ್ಯರು ನಿಮ್ಮ ಅಭಿಪ್ರಾಯದಲ್ಲಿ ಹೇಳಿ? ಮನುಷ್ಯರಲ್ಲಿ ಯಾರ್ಯಾರು ಪಾಪ ಮಾಡಿರ್ತಾರೋ, ಪಾಪ ಮಾಡಿದವರೆಲ್ಲರೂ ದಂಡನೆಗೆ ಅರ್ಹರೋ ಅಥವಾ ಅದರಲ್ಲಿ ಕೆಲವರು ಮಾತ್ರ ದಂಡನೆಗೆ ಅರ್ಹರೋ? ಯಾರಿಗೆ ಶಿಕ್ಷೆಯನ್ನ ಕೊಡಬೇಕು ಗೊತ್ತಾ ನಿಮಗೆ? ಪಾಪ ಮಾಡಿದವರೆಲ್ಲರೂ ಕೂಡ ಶಿಕ್ಷೆಗೆ ಅರ್ಹರಾ, ಅಥವಾ ಪಾಪ ಮಾಡಿದವರಲ್ಲಿ ಕೆಲವರು ಶಿಕ್ಷೆಗೆ ಅರ್ಹರು ಕೆಲವರು ಶಿಕ್ಷೆಗೆ ಅನರ್ಹರು ಅಂತಿದ್ದಾರೋ? ಗೊತ್ತಿದೆಯಾ ನಿಮಗೆ ಇದರ ಬಗ್ಗೆ ಅಂತ ಕೇಳ್ತಾ ಇದ್ದಾರೆ. ಕಥಂ ಸ್ವಿಧ್ರಿಯತೆ ದಂಡಃ ಕಿಂ ವಾಸ್ಯ ಸ್ಥಾನಮೀಪ್ಸಿತಂ ದಂಡ್ಯಾ ಕಿಂ ಕಾರಿಣಃ ಸರ್ವೇ ಆಹೋಸ್ವಿತ್ ಕತಿಚಿನ್ನೃಣಾಂ. ದಂಡನೆ ಕೊಡಬೇಕು ಅಂತಾದ್ರೆ ಅವ್ರು ಏನ್ ಮಾಡಿರಬೇಕು ಏನ್ ಮಾಡಿರಬಾರದು ಅಂತ ಅರ್ಥ. ಕಿಂ ಕಾರಿಣಃ, ಏನ್ ಮಾಡಿರದವರು, ಏನ್ ಮಾಡಿದವರಿಗೆ ದಂಡನೆ ಕೊಡ್ತೀರಿ? ಯಾರು ದಂಡ್ಯರು ಅಂದ್ರೆ ದಂಡನೆಗೆ ಯೋಗ್ಯರಾದವರು ಯಾರು ಅಂತ ಈ ರೀತಿ ವಿಷ್ಣು ದೂತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಮದೂತ ಊಚುಹು, ಯಮದೂತರು ಹೇಳ್ತಾ ಇದ್ದಾರೆ, ವೇದ ಪ್ರಣಿಹಿತೋ ಧರ್ಮೋ. ಸಮಯ ಆಯ್ತಾ? ಇದರಲ್ಲಿ ಸ್ವಲ್ಪ ವಿಷಯ ಇದೆ ಹೇಳಲಿಕ್ಕೆ. ವೇದ ಪ್ರಣಿಹಿತೋ ಧರ್ಮೋ ಹ್ಯಧರ್ಮಸ್ತದ್ವಿಪರ್ಯಯಃ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರುಮಾ. ಯಮದೂತರು ಹೇಳ್ತಾ ಇದ್ದಾರೆ ಇವರ ಪ್ರಶ್ನೆಗೆ ಉತ್ತರವಾಗಿ. ಇದಕ್ಕೆ ಆಚಾರ್ಯರು ನಿರ್ಣಯವನ್ನು ಬರೆದಿದ್ದಾರೆ ಈ ಶ್ಲೋಕಕ್ಕೆ. ಇಲ್ಲಿ ಸ್ವಲ್ಪ ವಿಷಯಗಳನ್ನೆಲ್ಲ ಹೇಳಲಿಕ್ಕಿದೆ, ಹಾಗಾಗಿ ಈಗಾಗಲೇ ಟೈಮ್ ಆಯ್ತು. ನಾಳೆ ನೋಡೋಣ ಈ ಶ್ಲೋಕದ ಅರ್ಥವನ್ನ. ವೇದದಲ್ಲಿ ಯಾವುದು ವಿಧಾನ ಮಾಡಿದ್ದಾರೋ ಅದು ಧರ್ಮ, ವೇದ ಯಾವುದನ್ನ ನಿಷೇಧ ಮಾಡಿದೆಯೋ ಅದು ಅಧರ್ಮ. ಧರ್ಮ ಅಧರ್ಮ ಅಂದ್ರೆ ಇದು. ವೇದ ಪ್ರಣಿಹಿತೋ ಧರ್ಮ ಅಧರ್ಮ ತದ್ವಿಪರ್ಯಯ. ವೇದ ಯಾವುದನ್ನ ಮಾಡಬಾರದು ಅಂತ ನಿಷೇಧ ಮಾಡಿರ್ತದೋ ಅದು ಅಧರ್ಮ. ವೇದ ಅಂತನ್ನೋದು ಅಪೌರುಷೇಯ, ಅನಾದಿ ನಿತ್ಯ. ವೇದ ಅಂದ್ರೆ ಅದು ನಾರಾಯಣನೇ. ವೇದದ ಪೂರ್ತಿ ಉಪದೇಶವನ್ನ ಈ ಕಲ್ಪದ ಆದಿಯಲ್ಲಿ ಮಾಡಿದವನು ನಾರಾಯಣನೇ. ಹಾಗಾಗಿ ವೇದಗಳಲ್ಲಿ ಬರುವಂತಹ ಎಲ್ಲ ಮಾತುಗಳು ಕೂಡ ನಾರಾಯಣನ ಆಜ್ಞೆ. ಇದು ನಮಗೆ ಗೊತ್ತಿರುವಂಥದ್ದು ಅಂತ ಹೇಳ್ತಾರ ಅವರು ಯಮದೂತರು. ಧರ್ಮ ಅಂದ್ರೇನು ಅಧರ್ಮ ಅಂದ್ರೇನು ಅಂತ ಕೇಳಿದ್ದಕ್ಕೆ ಉತ್ತರ ಯಮದೂತರು ಹೇಳಿದ ಮಾತು. ಅದರ ವಿವರಣೆಯನ್ನು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಓಕೆ, ಒಂದೇ ಒಂದು ಇಲ್ಲಿ ಜನರಲ್ ಪ್ರಶ್ನೆ. ಯಮದೂತರು
ಯಮರಾಜ ಬಂದು ಈ ಈ ಜೀವನ ಬಂದು ಕರ್ಕೊಂಡ್ ಬಾ ಅಂತ ಹೇಳಿದ್ರೆ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಎಂಬುದು ಅಲ್ಲಿ ಯಮಲೋಕ ಹೋಗಿದ ಮೇಲೆ ತೀರ್ಮಾನ ಮಾಡ್ತಾರೆ. ಇವರು ಧರ್ಮವನ್ನು ಪಾಲನೆ ಮಾಡಿದಾರ ಇಲ್ಲ ಅಧರ್ಮ ಪಾಲನೆ ಮಾಡಿದ ಎಂಬುದು ಯಮದೂತರ ಅದು ಕೆಲಸ ಇಲ್ಲ ಅಲ್ವಾ. ಇವರು ಏನು ಆದೇಶ ಕೊಟ್ಟಿದ್ದಾರೆ ಅದನ್ನ ಒಂದು ಇವರು ಫಾಲೋ ಮಾಡಬೇಕು ಅಷ್ಟೇ ಅಲ್ವಾ. ಯಾರನ್ನ ಕರ್ಕೊಂಡ್ ಬರಬೇಕು ಯಾರನ್ನ ಕರ್ಕೊಂಡ್ ಬರಬಾರ್ದು ಅನ್ನೋದಾರ ಗೊತ್ತಿರ್ಬೇಕಲ್ಲ. ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಯಾರು ಜ್ಞಾನಿಗಳು ವಿಷ್ಣು ಭಕ್ತರು ಇದ್ದಾರೋ ಅವ್ರನ್ನ ಯಮದೂತರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಬಂದು ಮುಟ್ಲೂಬಾರ್ದು. ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ದೇವದೂತರೇ ಬರ್ಬೇಕು. ಹಾಗಾಗಿ ಅದು ಅಷ್ಟರ ಮಟ್ಟಿಗೆ ಜ್ಞಾನ ಇರಲೇಬೇಕು. ಇಂಥವ್ರನ್ನ ಕರ್ಕೊಂಡು ಬಾ ಅಂತ ಯಮ ಹೇಳಿದ್ರೆ ಅಂಥವ್ರನ್ನ ಮಾತ್ರ ಕರ್ಕೊಂಡು ಬರ್ಬೇಕು. ಉಳಿದವರನ್ನ ಮುಟ್ಟೋ ಅಧಿಕಾರವೂ ಇಲ್ಲ ಯಮದೂತರಿಗೆ. ಬಟ್ ಈ ಪ್ರಸಂಗದಲ್ಲಿ ಅಜಾಮಿಲ ಒಂದು ಅವನು ಆಯುಸ್ ಮುಗಿತು ಎಂಬುದು ಯಮದೂತನೇ ಯಮನೇ ಕೆಲಸ ಇದ್ದಾನಲ್ವಾ. ಅದೇ ಅದು ಮುಂದೆ ವಿಚಾರ ಗೊತ್ತಾಗತ್ತೆ. ಈ ಒಂದು ಬಿಟ್ಟು ವಿಚಾರ ಮಾಡೋಣ ನಾವು. ಟೋಟಲಿ ಆಗಿ ಹೇಳುವಾಗ ಯಾರನ್ನ ಕರ್ಕೊಂಡು ಬರಬೇಕು ಯಾರನ್ನ ಕರ್ಕೊಂಡು ಬರಬಾರ್ದು ಅನ್ನೋ ಜ್ಞಾನ ಇರಲೇಬೇಕು ಅವರಿಗೆ. ಹೌದು ಹೌದು. ಇದು ಅಜಾಮಿಳದ್ದು ಒಂದು ಅದು ಸ್ಪೆಷಲ್ ಕ್ಯಾರೆಕ್ಟರ್. ಓಕೆ. ಹಂಗಾಗಿ ಇಲ್ಲಿ ತಪ್ಪಿದ್ದಾರೆ ಅಷ್ಟೇ ಯಮದೂತರು. ಯಮದೂತರು ಯಾವತ್ತೂ ಎಲ್ಲೂ ತಪ್ಪು ನಡೆಯೋದಿಲ್ಲ. ಓಕೆ. ಈ ಸಂದರ್ಭದಲ್ಲಿ ಅದು ಏನಾಗಿದ್ದು ಇಮಿಡಿಯೇಟ್ಲಿ ಆಕ್ಷನ್. ಅವ್ರು ಬಂದದ್ದು ಕರೆಕ್ಟೇ. ಇವನು ಇದ್ದಕ್ಕಿದ್ದಂಗೆ ನಾರಾಯಣ ಅಂದ್ಬಿಟ್ನಲ್ಲ, ಅದು ಅವ್ರಿಗೆ ಆ ಕಲ್ಪನೆ ಇರಲಿಲ್ಲ. ಆಮೇಲೆ ತಾನೇ ಆಗಿರೋದು ವಿಷ್ಣುದೂತರು ಬಂದಿರೋದು. ಅಲ್ಲಿವರೆಗೂ ವಿಷ್ಣುದೂತರು ಕೂಡ ಬಂದಿದ್ದಿಲ್ಲ. ಯಮದೂತರು ಬಂದದ್ದು ಕರೆಕ್ಟೇ. ಅವ್ರ ಡ್ಯೂಟಿ ಅವ್ರು ಮಾಡ್ಲಿಕ್ಕೆ ಬಂದಿದ್ದಾರೆ ಕರೆಕ್ಟಾಗಿ. ಇದ್ದಕ್ಕಿದ್ದಂಗೆ ಇವನು ನಾರಾಯಣ ಅಂತ ಅಂದ ಮೇಲೆ ತಾನೇ ಅವನ ಪಾಪಗಳೆಲ್ಲ ಪರಿಹಾರ ಆಗಿ ಆಮೇಲೆ ವಿಷ್ಣುದೂತರು ಬಂದದ್ದು. ಹಾಗಾಗಿ ಅವರು ಇದೆಲ್ಲ ನಮಗೋಸ್ಕರ, ನಮ್ಮ ತಿಳುವಳಿಕೆಗೋಸ್ಕರ. ಧನ್ಯವಾದಗಳು ಆಚಾರ್ಯರೇ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಗುರುಗಳೇ.